ಸೊ ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಿದ್ದೀರಾ P20 ಯೂಟ್ಯೂಬ್ ಚಾನಲ್. ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ತುಂಬ ದಿವಸ ಆಯಿತು ಬರೀ ಶಾರ್ಟ್ಸ್ನ ಮಾತ್ರ ಬಿಡ್ತಾ ಇದ್ದೆ. ಓಕೆನಾ, ಏನಕ್ಕೆ ಅಂದರೆ ನಾನು ಸ್ವಲ್ಪ ಊರಿನ ಕಡೆ ಬಂದಿದ್ದಾಗ ನೆಟ್ವರ್ಕ್ ಸ್ವಲ್ಪ ಇಶ್ಯೂ ಇತ್ತು. ಯಾವುದೇ ಥರ ವೀಡಿಯೋ ಅಪ್ಲೋಡ್ ಮಾಡೋಕೆ ಆಗ್ತಾ ಇರಲಿಲ್ಲ. ವೀಡಿಯೋ ಅಪ್ಲೋಡಿಗೆ ಬಿಟ್ಟರೆ ಸಹ 3-4 ಅವರ್ ಜಸ್ಟ್ ರೀಲ್ಸ್ ಅಪ್ಲೋಡ್ ಮಾಡೋದಕ್ಕೆ ಅರ್ಧ ಗಂಟೆ ಬೇಕಾಗಿತ್ತು. ಓಕೆನಾ, ನೆಟ್ವರ್ಕ್ ಸಿಗ್ತಾ ಇರಲಿಲ್ಲ, ಅದಕ್ಕೋಸ್ಕರ ವೀಡಿಯೋ ಬಿಡ್ತಾ ಇರಲಿಲ್ಲ. ನೆನೆ ಯುಗಾದಿ ಹಬ್ಬಕ್ಕೆ ಒಳ್ಳೆ ವೀಡಿಯೋ ಬಿಡಬೇಕಿತ್ತು. ಓಕೆನಾ, ನೆನೆ ಆಗಲಿಲ್ಲ. ಓಕೆನಾ, ಅದಕ್ಕೋಸ್ಕರ ಹ್ಯಾಪಿ ಯುಗಾದಿ. ಓಕೆನಾ, ಇವತ್ತು ಸೆಕೆಂಡ್ ಡೇ. ಎಲ್ಲರೂ ಮನೇಲೂ ನಾನ್ ವೆಜ್ ಮಾಡ್ಕೊಂಡು ಆರಾಮಾಗಿ ಪಾರ್ಟಿ ಮಾಡ್ಕೊಂಡಿರ್ತೀರಾ. ಇವತ್ತು ಕಂಟೆಂಟ್ ಏನಿಲ್ಲ, ನಮ್ಮ ಊರಿಗೆ ಬಂದಿದ್ದಾನ. ನಮ್ಮ ಫಾರ್ಮ್ ಹೌಸ್ನ ತುಂಬ ಜನ ಕೇಳ್ತಾ ಇದ್ರಿ, ಮಿಸ್ ಮಾಡ್ಕೊತೀರಿ ಬ್ರೋ, ತೋರಿಸಿ ಅಂತ, ಅದ್ರ ಬಗ್ಗೆ ಸ್ವಲ್ಪ ತಿಳಿಸ್ಕೊಡಿ ಅಂತ. ಈಗ ಹಾಗೆ ನಮ್ಮ ಮರಿಗಳ್ನ ಸಹ ತೋರಿಸ್ತೀನಿ ನಿಮಗೆ, ಹಾಗೆ ಟಗರುಗಳ್ನ ಸಹ ಈಗ ಜಸ್ಟ್ ಮೇವು ಹಾಕಿದ್ದೀನಿ. ಓಕೆನಾ, ಬನ್ನಿ ಅಕ್ಕಿಗ ಅಂದರೆ ಪೂರ್ತಿ ತೋರಿಸ್ತೀನಿ. ಅಕ್ಕಿ ಗಿಳಿ ಅಂದರೆ ಬಜಿಸ್ನು ಸಹ ತುಂಬ ಜನ ಕೇಳ್ತಾ ಇದ್ರಿ, ಹಿಂದೆಗಡೆ ಇದೆ, ಅದನ್ನು ಸಹ ನಾನು ತೋರಿಸ್ತೀನಿ. ಓಕೆನಾ, ಯಾರಾದ್ರೂ ನನ್ನ ಚಾನಲ್ಗೆ ಹೊಸಬ್ರಾಗಿದ್ದರೆ ಈಗಲೇ ಕೆಳಗಡೆ ಕಂಟಾರೋ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ, ಹಾಗೆ ಬಿಲ್ ನೋಟಿಫಿಕೇಶನ್ ಆನ್ಗೆ ಸೆಟ್ ಮಾಡಿ. ಆ ಮೂಲಕ ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಶನ್ ನಿಮಗೆ ತಲುಪುತ್ತೆ. ಯಾರಾದರೂ ಈ ಫೀಲ್ಡಲ್ಲಿ ಏನಾರ ಕೆಲಸ ಮಾಡಬೇಕು ಅಂತ ಏನಾರ ಆಸೆ ಇತ್ತು ಅಂತಂದರೆ ಆರಾಮಾಗಿ ಮಾಡಿ. ಓಕೆನಾ, ಸುಮ್ಮನೆ ಲಾಂಗ್ ಟರ್ಮ್ ಇನ್ವೆಸ್ಟ್ ಎಲ್ಲ ಮಾಡೋ ಅವಶ್ಯಕತೆ ಇರಲ್ಲ. ಆರಾಮಾಗಿ ನಿಮ್ಗೆ ಯಾವ ಥರ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ ಏನಾರು ಬೇಕು ಅಂದರೆ ಈ ಕಂಟೆಂಟ್ ಮೇಲೆ ಏನಾರು ನಿಮ್ಗೆ ವಿಡಿಯೋ ಬೇಕು ಅಂದರೆ ನನಗೊಂದು ಕಮೆಂಟ್ ಮಾಡ್ಬೋದು, ನಿಮಗೆ ಪೂರ್ತಿ ತಿಳಿಸ್ಕೊಡ್ತೀನಿ. ಇನ್ನೇನು ನಾಡ್ದು ರಂಜಾನ್ ಬೇರೆ ಇದೆ. ಓಕೆನಾ, ಮರಿಗಳು ಸಹ ತುಂಬ ಚೆನ್ನಾಗಿ ಸೇಲ್ ಆಗುತ್ತೆ. ಓಕೆನಾ, ಬನ್ನಿ ವಿಡಿಯೋ ಕಡೆ ಹೋಗೋಣ. ಸೊ ನಾವು ಈಗ ಈ ಸೈಡಿಗೆ ಬಂದರೆ, ಈಗ ನಾನು ನಿಮ್ಗೆ ತೋರಿಸ್ತಾ ಇರೋದು ಬರೀ ಟಗರುಗಳು. ಓಕೆನಾ, ಆ ಕಡೆ ಹೆಣ್ಣಾಡು ಸಹ ಇದೆ, ಮತ್ತು ನಮ್ಮ ಗಂಡುಗಳು ವಾತಗಳು ಸಹ ಇದೆ. ಅದರಲ್ಲಿ ಮರಿಗಳು ಸಹ ಆಗಿರೋದು ನಿಮಗೆ ತೋರಿಸ್ಕೊಡ್ತೀನಿ, ಯಾವ ಥರ ಬೆಳವಣಿಗೆ ಆಗ್ತಾಯಿದೆ, ಏನೇನು ಫೀಡ್ ಮಾಡ್ತೀವಿ ಅಂತ. ಹಾಗೆ ಇಲ್ಲಿ ಕೆಳಗಡೆ ಮಿಕ್ಕಿರೋ ಹುಲ್ಲು ಏನು ಸೀಮೆ ಹುಲ್ಲು ನಾವು ಕತ್ತರಿಸಿ ಇಲ್ಲಿ ನಿಮ್ಗೆ ನೋಡ್ಬೋದು, ಅಲ್ಲಿ ಕತ್ತರಿಸಿ ನಾವು ಪೂರ್ತಿ ಒಂದು ದಿನಕ್ಕೆ ಎಷ್ಟು ಬೇಕೋ ಅಷ್ಟನ್ನೆಲ್ಲ ನೀಟಾಗಿ ಫಿಲ್ ಮಾಡಿಕೊಂಡಿರ್ತೀವಿ. ಡೈಲಿ ಅಕ್ಕಿ ಅಂದರೆ ಈ ಮರಿಗಳಿಗೆಲ್ಲ 3 ಟೈಮ್ಸ್ ಫೀಡ್ ಮಾಡೋದ್ರಿಂದ ತುಂಬ ಚೆನ್ನಾಗಿ ಗ್ರೋತ್ ಬರುತ್ತೆ. ಹಾಗೆ ಸಾಯಂಕಾಲ ನಾವು ಈವ್ನಿಂಗು ಸ್ವಲ್ಪ ದೊಡ್ಡ ಮೇವು, ನಾವು ಯಾವಾಗ ಅಕ್ಕಿಗಳಿಗೆಲ್ಲ ಯಾವ ಥರ ದೊಡ್ಡ ಮೇವು ಕೊಡ್ತೀವೋ ಅದೇ ಥರ ಇವುಗಳಿಗೂ ಸಹ ಜೋಳ, ಬೂಸ ಆ ಥರ ಎಲ್ಲ ಕೊಡ್ತೀವಿ ನಾವು. ಓಕೆನಾ, ಅದಕ್ಕೋಸ್ಕರ ಅಷ್ಟೇ. ಸೊ ಇಲ್ಲಿ ನೀವು ನೋಡ್ಬೋದು, ಇಲ್ಲಿ ಏನಿದೆಯೋ ಇವೆಲ್ಲ ಮರಿಗಳು, ಇದ್ರ ಮರಿಗಳು. ಆ ಕಡೆ ಅಲ್ಲಿ ಏನು ನಿಮಗೆ ಮೀಡಿಯಮ್ ಸೈಜ್ ಕಾಣಿಸ್ತಾ ಇದೆಯಲ್ಲ, ಅದು ಆ ಆಡಿನ ಮರಿಗಳು. ಓಕೆನಾ, ತುಂಬ ಚೆನ್ನಾಗಿ ಗ್ರೋತ್ ಬರ್ತಾ ಇದೆ. ನೀವು ದೊಡ್ಡ ಮೇವು, ನಾವು ಅಕ್ಕಿಗಳಿಗೆಲ್ಲ ಯಾವ ಥರ ದೊಡ್ಡ ಮೇವು ಕೊಡ್ತೀವೋ ಇದಕ್ಕೂ ಅದೇ ಥರ ಕೊಡ್ತೀವಿ. ಓಕೆನಾ, ಏನಕ್ಕೆ ಅಂದರೆ ಬಾಡಿಗೆ ಚೆನ್ನಾಗಿ ಗ್ರೋತ್ ಆಗಲಿ ಅಂತ. ಓಕೆನಾ, ಕೆಲವ್ರು ಏನು ಮಾಡ್ತಾರೆ ಅಂದರೆ ಈ ಥರ ಮರಿಗಳನ್ನ ತರೋದು, ಅದನ್ನು ಒಂದು 6 ತಿಂಗಳು 8 ತಿಂಗಳು ಮೇಯಿಸಿ ಒಂದು ಎಷ್ಟು ತೂಕ ಬರೋ ತನಕ ಎಲ್ಲ ಮಾಡಿಸಿ ಮಾರೋರು ಇರ್ತಾರೆ. ಇನ್ನು ಕೆಲವ್ರು ಏನಂದರೆ ಈ ಥರ ಹೆಣ್ಣಾಡುಗಳನ್ನೆಲ್ಲ ಇಟ್ಕೊಂಡು ಅದರಲ್ಲಿ ಮರಿ ಮಾಡಿಸಿ ಅದರಲ್ಲಿ ಲಾಭ ಮಾಡೋದು. ಇದರಲ್ಲಿ ಲಾಭ ಚೆನ್ನಾಗಿ ಮಾಡ್ಬೋದು. ಏನಕ್ಕೆ ಅಂತಂದರೆ, ನೀವು ಮರಿ ತಂದು ಮಾರೋದ್ರಿಂದ, ಹೆಣ್ಣಾಡುಗಳಿಂದ ಮರಿ ಮಾಡಿಸಿ ಮಾರೋದ್ರಿಂದ ಲಾಭ ಸ್ವಲ್ಪ ಜಾಸ್ತಿ ಸಿಗುತ್ತೆ. ಅದಕ್ಕೋಸ್ಕರ ಅಷ್ಟೇ. ನಿಮಗೆ ಬನ್ನಿ ಟಗರುಗಳನ್ನೆಲ್ಲ ತೋರಿಸ್ಕೊಡ್ತೀನಿ. ಸ್ವಲ್ಪ ಹತ್ರಕ್ಕೆ ಹೋದರೆ ಅವು ಭಯ ಆಗುತ್ತೆ. ಓಕೆ ನೋಡಿ, ಸ್ವಲ್ಪ ಗಾಬರಿಗಳಿದೆಯಲ್ವಾ, ಅದಕ್ಕೋಸ್ಕರ. ಯಾವುದು ಇಲ್ಲಿ ಪಾರಮಿಲೆ ಎಲ್ಲ ನಾಟಿಗಳೇ. ಓಕೆನಾ, ಇನ್ನು ತುಂಬ ಜನ ಕೇಳ್ಬೋದು ಈ ವೇಸ್ಟೇಜ್ಗಳಲ್ಲಿ ಏನಾಗುತ್ತೆ ಅಂತ. ಆಬ್ವಿಯಸ್ಲಿ ಊರ ಕಡೆ ನಿಮಗೆಲ್ಲ ಗೊತ್ತು, ಇದನ್ನೆಲ್ಲ ಗೊಬ್ಬರ ಮಾಡ್ಕೊಂಡು ಅವ್ರ ತೋಟಗಳಿಗೆ, ಈ ಸೀಮೆ ಹುಲ್ಗೆ, ಕಬ್ಬಿಗೆ ಆ ಥರ ಎಲ್ಲ ಯೂಸ್ ಮಾಡ್ಕೊತಾರೆ. ಓಕೆನಾ, ಇಲ್ಲಿ ಕೋಳಿನೂ ಸಹ ಬಿಡ್ಬೋದಿತ್ತು, ನಾವು ಕೋಳಿ ಬಿಟ್ಟಿರಲಿಲ್ಲ. ಏನು ಬಿಟ್ಟಿದ್ವಿ, ಆಮೇಲೆ ಮತ್ತೆ ನಿನ್ಸಿದ್ವಿ. ಏನಕ್ಕೆ ಅಂತಲೂ ಸಹ ಹೇಳ್ತೀನಿ ನಾನು. ನಾವು ಇಲ್ಲಿ ಸೈಡಲ್ಲಿ ಗ್ರಿಲ್ ಏನು ಫಿಟ್ ಮಾಡಿರಲಿಲ್ವಲ್ಲ, ಡೈರಿ ಪೂರ್ತಿ ಬಿಟ್ಬಿಟ್ಟಿದ್ವಿ ಡೈರೆಕ್ಟಾಗಿ, ಆರಾಮಾಗಿ ಇಲ್ಲಿ ಮೇಯ್ಕೊಂಡಿರೋದು ಅಂತ. ಅದಕ್ಕೆ ನಾವು ಮೊಟ್ಟೆ ಇಕ್ಕೋಕ್ಕೆಲ್ಲ ಏನು ಮಾಡೋದು ಅಂದರೆ, ಈಗ ಏನು ನಾವು ಇಲ್ಲಿ ಮೇವು ಹಾಕಿದ್ವೋ ಆ ಹುಲ್ ಮೇಲೆ ಬಂದು ಮೇವು ಮೊಟ್ಟೆ ಇಕ್ಕೋದು, ಆಮೇಲೆ ಗಲೀಜು ಮಾಡೋದು. ಅದರಿಂದ ಗಲೀಜು ಮಾಡ್ತಾ ಇದ್ದಿದ್ದರಿಂದ ನಮ್ಮ ಕುರಿಗಳು, ಹಾಡುಗಳು ಏನು ತಿನ್ನಕ್ಕೆ ಹೋಗ್ತಾ ಇರಲಿಲ್ಲ. ಯಾಕೆಂದರೆ ಸ್ಮೆಲ್ ಬರುತ್ತಿರ್ತಲ್ಲ, ಅದಕ್ಕೆ ತಿನ್ನಕ್ಕೆ ಹೋಗ್ತಾರಲ್ಲ. ಅದಕ್ಕೋಸ್ಕರ ನಾವು ಸ್ಟಾಪ್ ಮಾಡಿದ್ವಿ. ನೀವೇನಾದರೂ ಕುರಿ ಜೊತೆ ನಾವು ಕೋಳಿನೂ ಸಾಕೋತೀನಿ ಅಂದರೆ ಈ ಥರ ಸ್ಟೆಪ್ ಮಾಡಿರ್ತೀರಲ್ಲ, ಆ ಸ್ಟೆಪ್ಪಲ್ಲಿ ಪೂರ್ತಿ ಮಿಸ್ ಹೊಡ್ಬಿಟ್ರೆ ಆರಾಮಾಗಿ ನೀವು ಒಳಗೆ ಬಿಟ್ಕೊಬೋದು. ಆ ಥರ ಬಿಟ್ಕೊಬೇಕು ಅಂದರೆ ನೀವು ಇದನ್ನು ಸ್ವಲ್ಪ ಇನ್ನೂ ಹೈಟ್ ಮಾಡ್ಕೊಬೇಕಾಗುತ್ತೆ. ಆ ಥರ ಹೈಟ್ ಮಾಡ್ಕೊಂಡೆ ನಿಮ್ಗೆ ಇನ್ನೂ ಟಿಪ್ಸ್ ಪೂರ್ತಿ ಏನಾದರೂ ಬೇಕು ಅಂದರೆ, ಈ ಥರ ನಾನು ಬಿಸ್ನೆಸ್ ಮಾಡಬೇಕು ಸ್ವಂತವಾಗಿ ಅನ್ನೋದೇನಾದ್ರು ಇದ್ದರೆ ನಿಮಗೆ ನನಗೆ ಒಂದು ವಾಟ್ಸಪ್ಪಲ್ಲಿ DM ಮಾಡಿ, ಅದ್ರ ಬಗ್ಗೆ ಒಂದು ವಿಡಿಯೋ ಮಾಡಿ ಅಂತ. ಇಲ್ಲಾಂದರೆ ಈ ವಿಡಿಯೋದಲ್ಲ ನನಗೊಂದು ಕಮೆಂಟ್ ಮಾಡಿದ್ರೆ ಇದ್ರ ಬಗ್ಗೆ ಒಂದು ಫುಲ್ ಇನ್ಫಾರ್ಮೇಷನ್ ನಾನು ನಿಮಗೆ ಕೊಡ್ತೀನಿ. ಓಕೆನಾ, ಎಲ್ಲ ಚೆನ್ನಾಗಿ ಮೇವು ತಿಂತಾ ಇದೆ. ಓಕೆನಾ, ಅದಕ್ಕೋಸ್ಕರ ಒಂದು ಸಿಂಪಲ್ ಒಂದು ವಿಡಿಯೋ ಬಿಡಬೇಕಿತ್ತು, ಆ ವಿಡಿಯೋ ಬಿಟ್ಟಿರಲಿಲ್ಲ. ಅದಕ್ಕೋಸ್ಕರ ಇದೊಂದು ವಿಡಿಯೋ ಮಾಡ್ತಾ ಇದ್ದೀನಿ. ಹಾಗೆ ನಿಮಗೆ ಸರೌಂಡಿಂಗು ಸಹ ತೋರಿಸ್ಕೊಡ್ತೀನಿ. ನೋಡ್ಬೋದು, ನುಗ್ಗೆ ಸೊಪ್ಪು, ಹಾಡಿಗೆ ಏನೇನು ಬೇಕು ಎಲ್ಲನೂ ಸಹ ಬೆಳೆಸಿದ್ದೀವಿ. ಓಕೆನಾ, ನೋಡ್ಬೋದು. ಈಗ ನುಗ್ಗೆ ಸೊಪ್ಪೆಲ್ಲ ಕೊಡೋದ್ರಿಂದ ಅದಕ್ಕೂ ಸ್ವಲ್ಪ ಐರನ್ ಕಂಟೆಂಟ್ ಸಿಗುತ್ತೆ. ಅದಕ್ಕೋಸ್ಕರ ಅಷ್ಟೇ ಸುತ್ತ ಪೂರ್ತಿ ಬೆಳೆದಿರೋದು ಎಲ್ಲನೂ ಅಷ್ಟೇ. ಇಷ್ಟು ನಿಮಗೆ ತಿಳಿಸ್ಬೇಕಿತ್ತು. ಓಕೆನಾ, ಇದ್ರ ಬಗ್ಗೆ ಇನ್ನೂ ವಿಡಿಯೋ ಬೇಕು ಅಂದರೆ ನನಗೆ ಕಮೆಂಟ್ ಮಾಡಿ. ಓಕೆನಾ, ಇಷ್ಟು ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ.